ಕಬ್ಬು ಯಾವಾಗ ಹಚ್ಚಿದ್ರಿ ಇದು? ಸರ್ ಜೂನ್ 10ರಿಂದ 15 ತಾರೀಕು. ಜೂನ್ 10ರಿಂದ 15 ತಾರೀಕು. ಭಾಳ ಉದ್ದಾಕ್ರಿ. ಎಷ್ಟು ಗಣಿಕೈತ್ರಿ ಅದು? ಇದು 24, 25, 26. 24, 25 ಗಣಿಕೈತ್ರಿ. ಸುಮಾರು ಒಂದು 8 ತಿಂಗಳು ಐತ್ರಿ ಅದು. 7 ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ. 8 ತಿಂಗಳು ಆತಲ್ಲ. ಇದೆಷ್ಟು 5 ಎಕರೆ ಐತ್ರಿ? 5 ಎಕರೆ ಐತಿ. ಇದು ಉಳಿದ ಎಲ್ಲ ಹೋಗೈತ್ರಿ ಈಗ? ಉಳಿದೆಲ್ಲ ಹೋಗಿದ್ದೆ. ಈಗ ಜೂನ್ದಾಗ ಹಚ್ಚಿದ್ದು ಈಗ ಲಾಸ್ಟಿಗೆ ಹೋಯ್ತು ಅಂತ ಸೆಮ್ಯೂನಿಟಿ ಫ್ಯಾಕ್ಟರಿ ಅವ್ರಿ. ಇದನ್ನು ಸಾವಯವ ಒಳಗ್ರಿ? ಇಲ್ಲ ಇದು ಸಮಗ್ರ ಇದೆ. ಇದನ್ನ ಎಲ್ಲ ಗೊಬ್ಬರ ಹಾಕ್ಯಾರ? ಸುಳ್ಳು ಸಾವಯವ ಅನ್ಬಾರ್ದು ಹಂಗೆಲ್ಲ. ಈಗ ಹಚ್ಚಿದ ಜೂನ್ 15ಕ್ಕೆ. ಇದು ನಮ್ಮ ಸೆಮ್ಯೂನಿಟಿ ಅವ್ರು ಏನು ಮಾಡ್ಯಾರ ಗೊತ್ತಂದ್ರೆ ಈಗ ಅವ್ರು 1 ಟನ್ ಫ್ರೀ ಕೊಟ್ಟಾರ ರೈತರಿಗೆ. ಕಬ್ಬು ಹಚ್ಚಾಕ್ರಿ? ಕಬ್ಬು ಹಚ್ಚದಾಗ 1 ಟನ್ ಬೀಜ ಅವ್ರು ಫ್ರೀ, 1 ಟನ್ ನಮ್ದ. ಇದನ್ನ ಮೇ ಜೂನ್ದಾಗ ಹಚ್ಚಿದ್ದು. ಅವ್ರು ಲಾಸ್ಟ್ ಮಾರ್ಚ್ ಏಪ್ರಿಲ್ದಾಗ ಕಬ್ಬು ಒಯ್ತಾರ. ಅವ್ರು ಮಾರ್ಚ್ ಅವರು ಅಂದ್ರೆ ಅರ್ಧ ಕೊಡ್ತಾರನ್ರಿ ಅವ್ರಿಗೆ? ಅರ್ಧ ಬೀಜ 1 ಟನ್ನಿಂದ ರೊಕ್ಕ ಫ್ರೀ ಇರೋದು. ಒಟ್ಟು 1 ಟನ್ ಕೊಡ್ತಾರ? 2 ಟನ್ ಕೊಡ್ತಾರೆ. 1 ಟನ್ ರೊಕ್ಕ ನಾವು ತುಂಬಬೇಕು. 1 ಟನ್ ಫ್ರೀ ಮಾಡ್ತಾರೆ. 5 ಎಕರೆಗೆ 5 ಟನ್ ಫ್ರೀ ಕೊಟ್ಟಾರ? 5 ಎಕರೆಗೆ 5 ಟನ್ ಫ್ರೀ ಕೊಟ್ಟಾರ. ಅವ್ರು ಹೋಯ್ತಾರ ನೋಡ್ರಿ? ಅವ್ರು ಹೋಯ್ತಾರ. ಹೌದನ್ರಿ? ಇದು ಚಲೋ ಅಲ್ರಿ. ಮತ್ತೆ ಈಗ ಎಲ್ಲಾರು ಕೊಡ್ತಾರ ಹೆಂಗ್ರ? ವರ್ಷ ಕೊಡ್ತಾರೇನ್ರಿ? ಈಗ 3 ವರ್ಷದ 2 ವರ್ಷದ ಕೊಡ್ಲಾಕ್ತಾರೆ. 2 ವರ್ಷ ಕೊಡ್ತಾರ. ಕಾರಣ ಇದೀಗ ಅದು ರೈತರಿಗೆ ಸ್ವಲ್ಪ ಹೆಲ್ಪ್ ಆಗತ್ರೆ. ಮುಂದೆ ಆಮೇಲೆ ಏನಕತಿ ನಾವು ಮೇ ಜೂನ್ದಾಗ ಹಚ್ಕಿಂದ ಮತ್ತೆ ಮಾರ್ಚ್ನಾಗ ಕಬ್ಬ ಕಟಾವ್ ಮಾಡ್ತಾರೆ. ಹೌದ್ರಿ. ನಮ್ದು 8 ವರ್ಷ ಕಬ್ಬು ಹೋಗ್ತಾವ್ರಿ. ಹೌದ್ರಿ. ಅದ್ರಾಗ ಕೆಲಸ ಮಾಡೋದು ನಮ್ದಾಗದ. ಹೌದ್ರಿ. ಕಾರಣ ಏನಾಗತಿ ಚಲೋ ತಂಗಿ ನಾವು ಮಾಡಿದ್ರೆ ಒಂದು 42 ಕೊಟ್ಟು 60. ಈಗ ಹೊರಗೆ ತರಾಕ ಹೋದ್ರೆ 4,500 ರೂಪಾಯಿ ಟನ್ ಕೊಡತ್ತಾರ, 4,500 ಕೊಡತ್ತಾರ. ಮತ್ತೆ 1 ಟನ್ ಫ್ರೀ ಕೊಡ್ತಾರ ಅಂದ್ರೆ ಎಕರೆಗೆ. ಉದ್ದೇಶ ಏನ ಫ್ಯಾಕ್ಟ್ರಿ ಒಂದು ಜಾಸ್ತಿ ಮುಂದಡಿಲಿ ಅನ್ನೋ ಸಂಬಂಧ ರೈತರಿಗೆ ಹೆಲ್ಪ್ ಆಗಲೈತೆ. ಕೊಡ್ತಾರೆ. ಈಗ ಸಮೀರ್ ಅಟ್ಟ ಕೊಡ್ತಾರ, ಮತ್ತೆ ಯಾರು ಕೊಡ್ತಾರ? ಉದಾರ ಯಾರು ಕೊಡ್ತಾರೆ ಬಿಡ್ತಾರ ಗೊತ್ತಿಲ್ಲ. ಉಳ್ದಾರ ಕಬ್ಬು ಚಲೋ ಐತ್ರಿ ನೋಡ್ರಿ ಸ್ನೇಹಿತರೆ. ಯಾಕ ಸಮೀರ್ವಾಡಿ ಪ್ಯಾಟ್ರಿ ಅವ್ರು 1 ಟನ್, 1 ಎಕರೆಗೆ 1 ಟನ್ ಫ್ರೀ ಕೊಡ್ತಾರತ್ತ. 1 ಟನ್ ನಾವು ಸ್ವಂತ ತರಬೇಕಂತ ನೋಡ್ರಿ. ಮುಂದಿನ ತೋರ್ಸತ್ ನೋಡ್ರಿ. ಹೂರು ಹೇಳ್ತಾರಲ್ರಿ ಅದು ಎಷ್ಟೊಂದು 5-6 ಜನ ಅದಾರಲ್ರಿ? 7 ಜನ ಇದ್ದಂಗ ಹೇಳ್ರಿ. 12 ಜನ ಅದಾರನ್ರಿ? ಕಬ್ಬಿಣ ಅಲ್ಲಿ ಬೇರೆ ಹೇಳ್ತಾರನ್ರಿ? ಹೌದ್ರಿ. ನೋಡಿ ಸ್ನೇಹಿತರೆ, ಚೆಂಡು ಹೂವು ಕಲರ್ 2 ಥರ ಕಲರ್ ರೀ. ಹೌದಲ್ರಿ? ಒಂದು ಹಳದಿ, ಒಂದು ಆರೆಂಜ್, ಒಂದು ಹಳದಿ. ಆರೆಂಜ್ ರೀ. ಎಲ್ಲ ಬದನಿಕಾಯಿ ರೀ. ಇಲ್ಲಿ ಬದನಿಕಾಯಿ ಅದಾವ್ರಿ. ಇಲ್ಲಿ ಹರಿದಾರೇನ್ರಿ ಬದನಿಕಾಯಿ ರೀ? ಕಟಿಂಗ್ ಹಾಕೇನ್ರಿ ಇಲ್ಲಿ? ಅದಾವ್ರಿ, ಇಲ್ಲಿ ಎಲ್ಲ ಅದಾವ್ರಿ. ಮತ್ತು ಇಲ್ಲೊಂದು ಕಾಯಿ ಐತ್ರಿ ಹರಿದ್ರಿ. ದಿವಸ ಅಂದಾಜ ಈಗ ಎಷ್ಟು ಉತ್ಪನ್ನ ಬರ್ತದೆ ಡೈಲಿ ರೀ? ಡೈಲಿ ಒಂದು 30,000 to 40,000 ಐತ್ರಿ. 30,000 to 40,000 ಡೈಲಿ. ಮತ್ತು ಒಟ್ಟು ಟೋಟಲ್ ಈಗ ಕಬ್ಬು ಎಷ್ಟು ಐತ್ರಿ? ಕಬ್ಬೊಂದು 30-35 ಎಕರೆ ಆಕತಿ. 35 ಎಕರೆ. ಮತ್ತು ಒಂದು ಕಬ್ಬು ಐತ್ರಿ, ಅದು ಒಂದು ವಿಶೇಷ ಐತ್ರಿ. ಅದು ಕೆಲವೊಂದು ಈಗ ಸಾಯಿಲ್ ಟೆಸ್ಟಿಂಗ್ ಅದು ಮಾಡಿದ ನಂತರ ಡಿಫ್ರೆಂಟ್ ಆಗೈತ್ರಿ. ಅದು ನಂದು 8 ತಿಂಗಳು ಕಬ್ಬು ಐತಿ. ಸದ್ಯ 60 ಟನ್ ಬೆಳೆದ್ರಿ. ಎಕರೆಗೆ 60 ಟನ್ ರೀ? ಈಗ 35 ಎಕರೆ ಅಂದ್ರೆ ಅದು ಒಂದು 15 ಟನ್ ಆಕತ್ರಿ ರೇಟ್? ಈಗ ಆಲ್ರೆಡಿ ಹೋತ್ರಿ ಒಂದು 12 ಟನ್ ರೀ. 12 ಟನ್ ಹೋಗೈತ್ರಿ. ನೆಟ್ ಐತ್ರಿ. ಇನ್ನು ಹೋಗೋದು 5 ಎಕರೆ ಐತಿ. 5 ಎಕರೆ ಒಂದು ಸುಮಾರು ಒಂದು 14-15 ಆಕತ್ತೇನ್ರಿ? ವರ್ಷ 15,000 ಹಿಡ್ಕೊಂಡು 15 ಟನ್. 14-15 ಫಿಕ್ಸ್ ಇರ್ಬೇಕದ. ಒಂದು ಸುಮಾರು ಒಂದು ಎಲ್ಲ ಕೂಡಿದೀನಿ ಲೆಕ್ಕ ಹಾಕಿ ನೀವು ವರ್ಷದ ಉತ್ಪನ್ನ ರೀ ಆದಾಯ ರೀ? ನಂದು ಹೆಂಗೈತ್ರಿ, ಡೈಲಿ ಇನ್ಕಮ್ ಬರ್ತಕ್ಕಂಥದ್ದು ಮಾಡೋದು. ದಿವ್ಸಕ್ಕೆ, ವಾರಕ್ಕೆ, ತಿಂಗಳಿಗೆ ಈ ಥರ ಏನು ನೌಕರಿ ಮಾಡ್ತಾರಲ್ಲ ಆ ಟೈಮ್ನಾಗ ಡೈಲಿ ಇನ್ಕಮ್ ಬರ್ಬೇಕು. ಕಬ್ಬೆಲ್ಲ ನಮ್ಮ ತಿಂಗ್ಳಿರ್ಬೇಕು. ಡಿಪಾಸಿಟ್ ವರ್ಷಕ್ಕೊಮ್ಮೆ ಡಿಪಾಸಿಟ್. ಟೋಟಲ್ ಗೊಬ್ಬರ ಆಯ್ತು, ಮತ್ತೊಂದು ಔಷಧ ಆಯ್ತು, ಆಳಿನ ಖರ್ಚು ಆಯ್ತು, ಇದ್ರಾಗ ಹೋಗ್ಬೇಕ್ರಿ. ಎಲ್ಲ ಇದ್ರಾಗ ಹೋಗ್ಬೇಕ್ರಿ. ಅದ್ರ ಬೆಳೆ ಮುಂದೆ ಬಾಳೆ 3 ಎಕರೆ ಐತ್ರಿ. ಒಂದು ಟೊಮೆಟೊ 1 ಎಕರೆ ಐತಿ. ಆಮೇಲೆ ಹೀರಿಕಾಯಿ 2 ಎಕರೆ ಐತ್ರಿ. ಹೀರಿಕಾಯಿ ಎಲ್ಲೈತ್ರಿ? ಮ್ಯಾಲ್ಕತ್ರಿ. ಅದು ಹೆಂಗ್ರಿ ಇಂಟರ್ ಕಾಂಪ್ ಮಾಡೋದು. ಟೊಮೆಟೊದಾಗ ಇಂಟರ್ ಕಾಂಪ್ ಹಾಕಿನ ಅದನ್ನ. ಟೊಮಾಟೊ ಒಳಗೆ ಹೀರಿಕಾಯಿ ಹಾಕಿರಿ? ಟೊಮೆಟೊ ಮಿಗಿದವ್ರ ಹಾಕಿನ ಡೈಲಿ 25 ಎಕರೆ ಐತ್ರಿ. ಟೊಮಾಟೊ ಅದೇನು ಒಟ್ಟು ಕಂಟಿನ್ಯೂ ಇರ್ತಾನೆ ಅದು? ಹೀರಿಕಾಯಿ ರೀ. ಟೊಮಾಟೊ ಈಗಿಲ್ಲನ್ರಿ? ಟೊಮೆಟೊ ಇಲ್ಲ, ಮುಗಿತ್ರಿ. ಸೀಸನ್ ಮುಗಿತಿ ಇನ್ನು ಹಚ್ಚೋದನ್ರಿ? ಹಚ್ಚಿನ್ರಿ ಆಲ್ರೆಡಿ. ಇನ್ನು ತಿಂಗಳು ಬಿಟ್ಟು ಚಲೋ ಆಕತ್ರಿ. ತಿಂಗಳು ಬಿಟ್ಟು ಒಂದು ಸೀಸನ್ ನೋಡ್ಕೊಂಡು ಹಚ್ಚೋದ್ರಿ? ನೋಡ್ಕೊಂಡು ಹಚ್ಚೋದ್ರಿ. ಹಂಗೆ ಸಿಕ್ಕಂಗೆ ಹಚ್ಚಂಗೆ. ಸರ್ ಅದನ್ನ ಸ್ವಲ್ಪ ತೋರ್ಸತ್ತಾರೆ ಬರಲಿ ನಮ್ಗೆ ಅದನ್ನೆಲ್ಲ ಕೂಡಿ. ತೋರಿಸ್ತಾನೆ. ಏನು ಕೋಬ್ ಅಲ್ರಿ ಅದ? ಕೋಬಿ. ಎಷ್ಟು ಎಕರೆ ಐತ್ರಿ ಅದು? ಇದು 2.5 ಎಕರೆ ಐತ್ರಿ. 2.5 ಎಕರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಮಗೆ. ಈಗ 2.5 ಎಕರೆ ಎಷ್ಟು ಆಗೈತಿ? ಏನು ಸರಿ, ಇದನ್ನ ಕಬ್ಬ ಹಚ್ಚಿದೀವಿ ರೀ. ಹಚ್ಚೋ ಟೈಮ್ಕನ ಕಬ್ಬ ನಾವು ತುಳಿಲ್ಲ, ಮುಚ್ಚಿದೀವಿ. ಮುಚ್ಚಿಕೆಂದು ಏನು ಮಾಡ್ರಿ, ಬಾಜುಕ ಕೋಬಿಸ್ ಹಚ್ಚಿದ್ವಿ ಆ ಟೈಮ್ದಾಗ. ಒಂದು ಕಸದ ಔಷಧ ಒಂದು ಸ್ಪ್ರೇ ಹಾಕಿನ್ರಿ. ಅವಾಗ ಕಸ ಭಾಳ ಇರಲಿಲ್ಲ. ಈಗ ಲಾಸ್ಟ್ ಟೈಮ್ದಾಗ ನಾ 2 ಎಕರೆದಾಗ 2,80,000 ರೂಪಾಯಿ ಕೋಬಿಸ್ದ ಇಂಟರ್ ಕಬ್ಬ. ಯಾವ ಪಡದಾರಿ ಇಲ್ಲಿ ಕಬ್ಬು? ಈ ಕಬ್ಬನ್ಯಾಗನ್ರಿ ಇದು ಕಬ್ಬು? 80,000 ರೂಪಾಯಿ ಆಗಿತ್ತು. ಇದು ಕಬ್ಬನಿಗೆ 2,80,000 ರೂಪಾಯಿ ಆಗೈತ್ರಿ. ಈಗ ಆ ರೇಟ್ ಈಗ ಸಿಕ್ಕಿದ್ರಿ. ಹ್ಞೂ ರೀ. ಈಗ ಒಂದು 60 ಟನ್ ಐತ್ರಿ. ಒಂದು 60 ಟನ್ ಐತ್ರಿ. 9 ಲಕ್ಷ ರೂಪಾಯಿ ಆಗಿತ್ತು ನಂದು. ಆಗ ಹೆಂಗ ರೇಟ್ ಹೋತ್ರಿ? 15,000 ಕೊಟ್ಟೇನ್ರಿ. 15,000. ಈಗ ಹೆಂಗೈತ್ರಿ? ಈಗ 4,000 ರೀ. 4,000 ಐತ್ರಿ. ಅದ್ರೈದು ಅರ್ಧ ರೇಟ್ ಆಗಲ್ಲ. ಈಗ ಎಷ್ಟು ಆಗದ? 60 ಟನ್ ಆಕತ್ತೇನ್ರಿ? 60 ಟನ್ ಆಕತ್ರಿ.
60 ಟನ್ ಆಕೈತೆ ಅಂದ್ರು ಇದು 2.5 ಲಕ್ಷ ರೂಪಾಯಿ ಆಕೈತಿ. 2.5 ಎಕರೆ 60 ಟನ್ ರೀ. ಹಾಂ ನೀವು ಖರ್ಚು ಎಷ್ಟು ಮಾಡಿರಿ? ಖರ್ಚು ಇದ್ದೇನೆ ತರಿದ ಒಂದು 50 ರೂಪಾಯಿ ಖರ್ಚು ಮಾಡಿದ್ರಿ. 50,000. ಕ್ಯಾಬಿನ್ ಸಲುವಾಗಿ ಮಾಡಿ ಹಾಂ ತರೋ ಒಂದು 25,000 ಹ್ಞೂ ರೀ. 27,000 ರೂಪಾಯಿ ತರೋಗಿತ್ರ. ಹ್ಞೂ ರೀ. ಕಬ್ಬಿಗಂತೂ ಗೊಬ್ಬರ ಹಾಕತ್ತೀವ್ರಿ. ಹ್ಞೂ ರೀ. 2 ಕೂಡಿಸಿ ಅದ್ರಾಗ ಸ್ಪೆಷಲ್ ಏನು ಮಾಡಿಲ್ಲ. ಒಂದು 5 ಸ್ಪ್ರೇ ಆಗ್ಯಾವ್ರೆ. 5 ಸ್ಪ್ರೇ ಅದೊಂದು 20,000 ರೂಪಾಯಿ ಆಗೈತೆ. ಒಂದು 60-70,000 ರೂಪಾಯಿ ಖರ್ಚು. 70 ರೂಪಾಯಿ ಲಾಸ್ಟ್. ಈಗ ಒಂದು 1.5 ಲಕ್ಷ ರೂಪಾಯಿ ರೀ ಮಿನಿಮಮ್ ಎಲ್ಲ ಖರ್ಚು. 2 ಲಕ್ಷ ರೂಪಾಯಿ ಆಕತ್ರಿ. ಒಂದು 60 70 60 ಟನ್. ಹ್ಞೂ ರೀ. 4 24 2 ಲಕ್ಷ 40 ರೂಪಾಯಿ. ಅದ್ರ ಒಂದು 70 ಉಳಿತ್ರಿ. ಇದು ಎಷ್ಟು ರೀ? 2 ತಿಂಗಳದನ್ರಿ? 70 ದಿವಸ ರೀ. 70 ದಿವ್ಸಕ್ಕೆ ಇನ್ನೂ ಕಬ್ಬನ ಸಾಣ ಐತ್ರಿ ಅದು ಕಬ್ಬು ಸಣ್ಣ ಎಲ್ಲ ಕಬ್ಬು ಏನು ಅಗ್ರಿ ಸಣ್ಣ ಕಬ್ಬು ಐತ್ರಿ ನಾ ಒಟ್ಟು ಸರ್ ಇದು ನಾವು ರೇಟ್ ಬರಲ್ಲ ಕಿತ್ತದಕ್ಕೆ ಹಾಕಿಬಿಡ್ತೀವಿ ಹಸಿರಲ್ಲಿ ಗೊಬ್ಬರ ಹಾಕತ್ರಿ. ಹೌದ್ರಿ. ಸಣ್ಣ ಆತ್ಲ ಆತೈಕೆ ನಾವು ಹಣಿಕೆ ತೊಗೊಂಡ್ರೆ ಕೆಲಸ ಆಗೋದು. ಹ್ಞೂ ರೀ. ಪ್ರಯತ್ನ ಮಾಡಿದ್ರು ಪ್ರಯತ್ನ ಮಾಡೋದು ಲಾಸ್ಟ್ ಬರಲಿಲ್ಲ ಏನು ಮಾಡಿ ಕಚ್ಚ ಕಡ್ದು ಒಳಗೆ ಬಿಡೋದು ಫಸ್ಟ್ ಕ್ಲಾಸ್ ಗೊಬ್ಬರ ಆಗಿಬಿಡುತ್ತೆ. ಇಲ್ಲ ಮಿನಿಮಮ್ 3-4 ರೂಪಾಯಿ ಕೆಜಿ ಹೋಗತ್ತೆ. ಹಾಕಿದ್ರೆ ಹೊಳೆ ಬರುತ್ತೆ ರೀ. ಇಲ್ಲ ನಾಳೆ ಕೊಟ್ಟಿನಿ ನಾಳೆ ಕಟಿಂಗ್ ಮಾಡ್ತಾರೆ. 4 ಕಟಿಂಗ್ ಮಾಡ್ತಾರೆ. ಈಗ 4 ರೂಪಾಯಿ ಕೆಜಿ ಒಟ್ಟು ಕೊಟ್ಬಿಟ್ರಿ. ಅಷ್ಟು ಕೊಟ್ಬಿಟ್ರಿ. ಓಕೆ ಸರ್. ಚೆಂಡು ಹೂವು ನೋಡ್ರಿ ಎಲ್ಲ ಪ್ಯಾಕ್ ಆಗಿ ಹೋಗ್ತದೆ. ಎಲ್ಲ ಬಾಂಬೆಗೆ ಹೋಗತ್ತಲ್ಲ ಸರ್ ಅದು? ಎಲ್ಲ ಬಾಂಬೆಗೆ ಹೋಗುತ್ತೆ. ಎಷ್ಟು ಬಾಕ್ಸ್ ಅದಾವ್ರಿ ಈಗ? 1 2 16 ಅದಾವ್ರಿ. ಅಡತಿ ಕಳಿಸ್ತೀವಿ ಇಲ್ಲೊಂದು ಲೇವಲ್ ಐತೆ. ಹೌದ್ರಿ. ಯಾವ್ದ್ರಿದು? ರೇವಣ ಸಿದ್ದೇಶ್ವರ. ತೂಕನ ಮಾಡಿ ಕಳಿಸ್ತೀರಿ? ಹಾಂ ತೂಕ ಆಗ್ಬೇಕಲ್ರಿ. ಹೌದ್ರಿ.